ನಾನು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿಲ್ವಾ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿದ್ದಂತೆ ಇದರ ಹಿಂದೆ ಕಾರಣದ ಕೈಗಳು ಕೆಲಸ ಮಾಡಿದೆ ಎನ್ನುವ ಸುದ್ದಿ ಹಬ್ಬಿತ್ತು. ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಬಗ್ಗೆ ನಾನಾ ವದಂತಿ ಹರಿದಾಡಿತ್ತು. ಹೀಗಾಗಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಖುದ್ದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಆಧಾರರಹಿತ ಆರೋಪ ಎಂದ್ರು ಸಾಹುಕಾರ ಸಿದ್ದರಾಮಯ್ಯ. ಅವರ ಬೆನ್ನಿಗೆ ನಾನು ನಿಂತಿಲ್ಲ ಅನ್ನೋದು ಆಧಾರರಹಿತ ಆರೋಪ ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಲಾಗಿದೆ ಎನ್ನುವ ವಿಚಾರವೇ ಸುಳ್ಳು. ಈ ಸುದ್ದಿಗೆಲ್ಲ ಮಹತ್ವ ಕೊಡಬೇಕಾಗಿಲ್ಲ. ಯಾವ ಸಹಿಯೂ ಹೈಕಮಾಂಡ್ಗೆ ಹೋಗಿಲ್ಲ ಎಂದ್ರು. 37 ಜನ ಪ್ರಭಾವಿಗಳು ಸಹಿ ಮಾಡಿದ್ದವರು ಅಂದಿದ್ರೆ ಆ ಪತ್ರ ಇರಬೇಕಿತ್ತು ಅಲ್ವಾ? ಅದೆಲ್ಲ ಸುಮ್ಮನೆ ಹರಿದಾಡಿರುವ ಸುಳ್ಳು ಸುದ್ದಿ. ಅವನು ಯಾರೋ ಹಾಕಿದ್ದ, ಅದಕ್ಕೆಲ್ಲ ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ ಎಂದು ಜಾರಕಿಹೊಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 2 ಹಂತದಲ್ಲಿ ಸಂಪುಟ ರಚನೆ, ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಿದ ಸತೀಶ್ ಜಾರಕಿಹೊಳಿ, ಹೊಸ ಮುಖ್ಯಮಂತ್ರಿ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಕೂಡ ಇದ್ದಾರೆ. 2 ಹಂತದಲ್ಲಿ ಸಂಪುಟ ರಚನೆ ಆಗಬಹುದು. ಮೊದಲ ಪಟ್ಟಿಯಲ್ಲಿ ಸೀನಿಯರ್ ಯಾರಿದ್ದಾರೆ ಅವರಿಗೆ ಸ್ಥಾನ ಸಿಗಬಹುದು ಎಂದು ಸಾಹುಕಾರ್ ಹೇಳಿದ್ದಾರೆ. ನಾನೇ ಕೆಪಿಸಿಸಿ ಅಧ್ಯಕ್ಷನಾಗಬೇಕು ಅಂತೇನಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆ ಹಿನ್ನೆಲೆ ನಿನ್ನೆ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದರು. ಹೀಗಾಗಿ ಮಾತಾಡೋಕೆ ಆಗಿಲ್ಲ. ನಾನೇನು ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನಾನೇ ಅಧ್ಯಕ್ಷ ಆಗಬೇಕು ಅಂತೇನಿಲ್ಲ ಎಂದು ಜಾರಕಿಹೊಳಿ ಹೇಳಿದ್ದಾರೆ. ಹಿರಿಯನ್ನೊಳಗೊಂಡ ಸಮನ್ವಯ ಸಮಿತಿ ಅಥವಾ ಕೋರ್ ಕಮಿಟಿ ರಚಿಸಬೇಕೆನ್ನುವ ವಿಚಾರ ಸಂಬಂಧ ಮಾತನಾಡಿದ ಜಾರಕಿಹೊಳಿ ಅವರು, ಈ ಹಿಂದೆಯೂ ಆ ಚರ್ಚೆ ಇತ್ತು. 3 ವರ್ಷಗಳಿಂದ ಇದ್ದ ಚರ್ಚೆ, ಆದರೆ ಮಾಡಿರಲಿಲ್ಲ. ಈಗ ಮತ್ತೆ ಚರ್ಚೆ ಆಗ್ತಿದೆ. ಏನ್ ಮಾಡ್ತಾರೆ ನೋಡಬೇಕು. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಫೈನಲ್ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ನಿಮ್ಮ ಕೆಪಿಸಿ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾಗೆ ಕೆಲವರು ಸಿದ್ದರಾಮಯ್ಯ ಅವ್ರ ಬೆನ್ನಿಲ್ಲ ಈ ತರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾತ್ರ ಏನ್ ಮಾಡ್ತೇವೆ ಏನ್ ಬೇಸಲ ಏನು ಅದ ರೀತಿ ಏನು ಸೈನ್ ಮಾಡಿದೆ ಲೆಟರ್ ಇದೆ ಅಲ್ವಾ? ಯಾರೋ XYZ ಎಲ್ಲೋ ಒಂದ್ ಮೂಲೆಯಲ್ಲಿ ಗೊತ್ತಾಗಿ ನಾವು ಇಷ್ಟ ಪ್ರಾಮುಖ್ಯತೆ ಕಟ್ಟೋದು ಅವಶ್ಯಕತೆ ಇಲ್ಲ. ಅದು 37 ಹೆಂಗ್ ಹೇಳಿ ನಾವು ಮತ್ತ ಅವ್ರು ಯಾರಷ್ಟು ಪ್ರಬಲಿದಾರ 37 ಜನ ಯಾರು ಸೈನ್ ಮಾಡಿದಾರ ಹಾಕಿದಾರ. ಅದರಿಂದ ಯಾವ್ದೋ ಒಂದು ಕಾರಣದ ಕೈಗಳು ಕೃಷಿ ಮಾಡ್ತಾ ಇದೆ. ನಮ್ಮಲ್ಲಿ ದೊಡ್ಡ ಅವಶ್ಯಕತೆ ಬದಲಾಗಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದಿದೆ. ತೆರೆದ ಪುಸ್ತಕ ನಡೀತಾರ ಯಾವ ರೀತಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು ಅದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಯಾರು ಮಾಡಿದ್ದಾರೆ ಒಂದು ವಾರ ಮುಂದೆ ಆಗುತ್ತೆ, ಆಗುತ್ತೆ ಅಷ್ಟೇ.